ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ಸರ್ ಬ್ಯುಸಿ ಇದ್ದೀರಾ? ಮಾತಾಡ್ಬೋದಾ ನಿಮ್ಮ ಜೊತೆ? ಯಾರು ಹೇಳಿ ಮ್ಯಾಮ್? ಸರ್ ಆ್ಯಕ್ಚುಲಿ ನೀವು ದೊಡ್ಡಬಳ್ಳಾಪುರ ಒಂದು ಮೂವಿ ಶೂಟ್ ಬಂದಿದ್ರಲ್ಲ ಸರ್, ಆವಾಗ ನಿಮ್ಮನ್ನು ನೋಡಿದ್ದೆ ನಾನು. ಓಕೆ ಸರ್ ನನಗೊಂದು ಪರ್ಸ್ನಲ್ ಆಗಿ ಡ್ಯಾನ್ಸ್ ಕಲಿಸ್ಕೊಡ್ಬೇಕಿತ್ತು ಸರ್. ಓಕೆ. ನಾನು ಒಂದು ಮೂವಿ ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ. ಹೌದಾ? ಹೌದು. ಓಕೆ. ಸೊ ಅದಕ್ಕೆ ನನಗೆ ನೀವು ಯಾವಾಗ ಸಿಗ್ತೀರಾ ಸರ್ ನಿಮ್ಮ ಪರ್ಸ್ನಲ್ ಟೈಮಲ್ಲಿ? ಮ್ಯಾಮ್ ನನಗೆ ಅಲ್ಲ, ನೀವು ಎಲ್ಲಿರೋದು ನೀವು? ದೊಡ್ಡಬಳ್ಳಾಪುರದಲ್ಲಿರೋದು ಸರ್ ನಾನು. ನೀವು ದೊಡ್ಡಬಳ್ಳಾಪುರದಲ್ಲಿರೋದಾ? ಹೌದು ಸರ್. ನೀವೆಲ್ಲಿದ್ದೀರಾ ಸರ್? ನಾವು ಬೆಂಗಳೂರು ಜೆ ಪಿ ನಗರ್. ಬೆಂಗಳೂರು ಜೆ ಪಿ ನಗರ? ಹೌದು. ಓಕೆ. ಹೆಂಗಿದ್ದೀರಾ ಸರ್? ಮ್ಯಾಮ್ ಹೇಗಿದ್ದೀರಾ? ಆರಾಮನಾ ಸರ್? ತುಂಬ ಚೆನ್ನಾಗಿದ್ದೀನಿ ಮೇಡಮ್. ಓಕೆ. ಯಾಕೆ ವಾಯ್ಸ್ ಒಂಥರ ಡಲ್ಲಾಗಿ ಕೇಳಿಸ್ತಾ ಇದೆ? ಏನಾದ್ರು ಪ್ರಾಬ್ಲಮ್ಮಾ? ಎಲ್ಲ ಕೇಳಿಸ್ತಿದ್ಯಾ? ಅಯ್ಯೋ ಇಲ್ಲ, ನಾನು ಮಾತಾಡೋದೇ ಇಷ್ಟೇ. ನನ್ನ ಮ್ಯಾಕ್ಸಿಮಮ್ ವಾಯ್ಸ್ ಅಂದರೆ ನಾನು ಶೂಟಿಂಗಲ್ಲಿ ಇರ್ಬೇಕಾದ್ರೆ ಅದು ಬೇರೆ ಥರ ಇರುತ್ತೆ ವಾಯ್ಸು. ಹೌದೌದು. ಆ್ಯಕ್ಚುಲಿ ನಾವು ಶೂಟಿಂಗಲ್ಲಿ ನೋಡಿದ್ವಲ್ಲ, ಇಲ್ಲಿ ವಾಯ್ಸ್ ಒಂದ್ಸಲ ಡಿಫ್ರೆಂಟಾಗಿ ಕೇಳಿಸ್ತಾ ಇದೆ, ಅದಕ್ಕೆ ಕೇಳಿದೆ. ಹೌದಾ? ಇಲ್ಲ, ನಂದು ಮ್ಯಾಕ್ಸಿಮಮ್ ವಾಯ್ಸ್ ಇರೋದೇ ಇಷ್ಟೇನೆ. ಓಕೆ ಸರ್. ನಿಮ್ಮ ಹೈಟು ಒಳ್ಳೆ ಹೀರೋ ಥರ ಸೂಟ್ ಆಗುತ್ತೆ ಸರ್. ಸಖತ್ ಪರ್ಸನಾಲಿಟಿ ಸರ್. ಓಕೆ. ಈಗ ನಿಮಗೆ ಡ್ಯಾನ್ಸ್ಗೆ ಬೆಂಗಳೂರಲ್ಲಿ ಇದ್ರೆ ಬೇಕಾದ್ರೆ ನಾನು ಮಾಡಿಸ್ಕೊಡ್ತೀನಿ, ತೊಂದರೆ ಇಲ್ಲ. ಓಕೆ. ಬಟ್ ದೊಡ್ಡಬಳ್ಳಾಪುರಕ್ಕೆ ಕಷ್ಟ ಆಗ್ಬೋದು. ಸರ್ ವೀಕಿಗೆ ಒಂದ್ಸಲ ಬನ್ನಿ ಸರ್ ನೀವೇ. ವೀಕ್ಲಿ ಒಂದ್ಸ? ಹಾಂ. ನೀವು ವೀಕ್ಲಿ ಒಂದ್ಸಲ ಏನೂ ಕಲಿಯಕ್ ಆಗಲ್ಲ. ಅಂದರೆ ನೀವು ವೀಕ್ಲಿ ಒನ್ಸ್ ಬರ್ತಾ ಇರಿ ಅಂತ. ನಮ್ಮ ಮನೆಗೆ ಬನ್ನಿ ಸರ್. ಯಾರು ಇರಲ್ಲ, ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರು ಅಮೇರಿಕಾದಲ್ಲಿದ್ದಾರೆ. ಓಕೆ ಓಕೆ. ವೀಕ್ ಒನ್ಸ್ ಬಂದು ಹೋಗ್ತಾ ಇರಿ ಸರ್, ಡ್ಯಾನ್ಸ್ ಹೇಳ್ಕೊಳ್ತಾ ಇರಿ. ಓಕೆ ಓಕೆ. ಸರ್ ಈಗ ಎಲ್ಲಿದ್ದೀರಾ ಸರ್? ಮ್ಯಾಮ್ ಎಲ್ಲಿದ್ದೀರಾ ಈಗ? ನಾನು ಈಗ ಜೆ ಪಿ ನಗರ್ಲಿ. ಈಗ ಅಂದ್ರೆ ನಾನು ಯಾವುದೋ ಶೂಟಿಂಗ್ ಲೊಕೇಶನ್ ನೋಡಕ್ ಹೋಗ್ತಾ ಇದ್ದೀನಿ. ಓ ಹೌದಾ ಸರ್. ನನ್ನ ಪರ್ಸ್ನಲ್ ನಂಬರ್ ಕೊಡ್ತೀನಿ, ಇದು ಸೇವ್ ಮಾಡ್ಕೊತೀರಾ? ಇದು ನಮ್ಮ ಮನೆ ನಂಬರ್, ಅಂದರೆ ಎಲ್ಲರೂ ಕಾಲ್ ಮಾಡ್ತಾರೆ. ನಾನು ಪರ್ಸ್ನಲ್ ನಂಬರ್ ಕೊಡ್ತೀನಿ, ತಗೊಳ್ಳಿ ಸರ್. ಪರ್ಸನಲ್ ನಂಬರಾ? ನಂಗೆ ಒಂದು ಮೆಸೇಜ್ ಮಾಡ್ಬಿಡ್ತೀರಾ? ಸರ್ ಅದರಲ್ಲಿ ಮೆಸೇಜ್ ಮಾಡಿದರೆ ಸುಮ್ಮನೆ ಬೇಡ ಸರ್, ನಾನು ಹೇಳ್ತೀನಿ, ತೊಗೊಂಬಿಡಿ. ಹೌದಾ? ಓಕೆ. ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ. ಸರ್ ನನ್ನ ಹೆಸರು ರೂಪಶ್ರೀ ಅಂತ. ರೂಪಶ್ರೀ ಅಂತ? ನಾನು ನೋಡಿದ್ದೀನ ನಿಮ್ಮನ್ನ? ಇಲ್ಲ ಸರ್, ನೀವು ಆ್ಯಕ್ಚುಲಿ ನಾನು ನೋಡಿಲ್ಲ, ಬಟ್ ನಾನು ಮಾತ್ರ ನಿಮ್ಮನ್ನು ನೋಡ್ತಾ ಇದ್ದೆ. ದಿನ ಶೂಟ್ ಬರ್ತಾ ಇದ್ರಲ್ವಾ, ಓಕೆ. ಅಲ್ಲಿ ನೋಡ್ತಾ ಇದ್ದೆ ದೊಡ್ಡಬಳ್ಳಾಪುರದಲ್ಲಿ. ಓಕೆ. ನಿಮ್ಮ ನಂಬರ್ ತೊಗೊಳಕ್ಕೆ ತುಂಬ ಟ್ರೈ ಮಾಡಿದೆ ಸರ್, ಈಗ ರೀಸೆಂಟಾಗಿ ಸಿಕ್ಕಿದ್ದು. ಯಾರು ಕೊಟ್ಟರು? ಇದು ನಾನು ಯಾರಿಗೋ DMS ಮಾಡಿದ್ದೆ, ಅವರು ಮೇಲ್ ಮಾಡಿದರು ನಿಮ್ಮ ನಂಬರ್ನ. ನೆನಪಿನ ಅಂಗಳ ಮೂವಿ ಮಾಡ್ತಾ ಇದ್ರಲ್ವಾ ನೀವಲ್ಲಿ? ಹೌದು. ಅವಾಗ ಆ್ಯಕ್ಚುಲಿ ನಾನು ನಿಮ್ಮನ್ನು ನೋಡಿದ್ದೆ. ಓಕೆ ಓಕೆ. ಸರ್ ನನ್ನ ನಂಬರ್ ಹೇಳ? 91 64 34 22 77. ಎಸ್ ಸರ್. ಸರ್ ಏನಂತ ಸೇವ್ ಮಾಡ್ಕೊತೀರಾ? ನೀವು ರೂಪಶ್ರೀ ಅಂತ ಹೇಳಿದ್ರಲ್ಲ, ಆಕ್ಟ್ ಅಂತ ಹಾಕೊಳ್ತೀನಿ. ರೂಪಶ್ರೀ ಅಂತಾನೆ ಹಾಕೊಂತೀರಾ? ಹೌದು. ಬೇರೆ ಹಾಕೊಳ್ಳ? ಇಲ್ಲ ಸರ್, ನಿಮಗೆ ನೋಡಿ ಸರ್, ಏನು ಬೇರೆ ಏನಾದರೂ ಮಾಡ್ಕೊತೀರಾ ಅಂತ. ನನಗೆ ಯಾರು ಏನು ಕೇಳೋರು ಯಾರು ಇಲ್ಲ ನನಗೆ. ಓಕೆ. ಯಾರೇ ಫೋನ್ ಮಾಡ್ರು ನನಗೆ ಯಾರೇ ನನ್ನ ಫೋನ್ ಅಟೆಂಡ್ ಮಾಡಿ ಯಾರಿಂದ ನೋಡ್ರು ಏನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ನನ್ನ ಪ್ರೊಫೆಷನ್ ಆ ಥರ. ಓಕೆ ಓಕೆ. ಹಂಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಓಕೆ ಸರ್. ಈಗ ವಿಡಿಯೋ ಕಾಲ್ ಮಾಡಿದ್ರೆ ನೀವು ವೀಕ್ಲಿ ಒನ್ಸ್ ಹೇಳ್ಕೊಡಕ್ಕಾಗಲ್ಲ, ವಿಡಿಯೋ ಕಾಲ್ ಎಲ್ಲ ಮಾಡಿದ್ರೆ ಹೇಳ್ಕೊಡ್ತೀರಾ ಸರ್ ಡ್ಯಾನ್ಸ್? ಇಲ್ಲ ಮೇಡಮ್, ವಿಡಿಯೋ ಕಾಲ್ ಅಲ್ಲ, ಏನು ಡೀಟೇಲ್ ಆಗಿ ಅರ್ಥನೂ ಆಗಲ್ಲ, ಡೀಟೇಲ್ ಆಗಿ ಹೇಳ್ಕೊಡಕ್ಕೂ ಆಗಲ್ಲ. ಈಗ ಏನಂತ ಹೇಳಿದ್ರೆ ನೀವು ವೀಕ್ ಒಂದ್ಸಲ ಹೇಳ್ಕೊಡ್ತೀರಲ್ವಾ, ಅದನ್ನ ರೀಕಾಲ್ ಮಾಡೋಕ್ಕೆ ವಿಡಿಯೋ ಕಾಲಲ್ಲಿ ಹೇಳ್ಕೊಡ್ಬೋದಲ್ಲ ಅಂತ. ಅದಕ್ಕೆ ಬೇಕಾದ್ರೆ ಮಾತಾಡ್ಬೋದು, ಏನು ಟೆನ್ಷನ್ ಇಲ್ಲ. ಓಕೆ ಸರ್. ಕ್ಲಾಸ್ ಯಾವತ್ತಿಂದ ಸ್ಟಾರ್ಟ್ ಮಾಡೋಣ ಸರ್? ಈ ವೀಕ್ ಬರ್ತೀರಾ ನಮ್ಮ ಮನೆಗೆ? ನಾನು ಈ ವೀಕು ಇಲ್ಲ, ಸಾಧ್ಯ ಇಲ್ಲ. ಅಂದ್ರೆ ನಾನು ಒಂಚೂರು ಬಿಸಿ ಇದ್ದೀನಿ, ವರ್ಕಲ್ಲಿ ಇದ್ದೀನಿ. ಓಕೆ ಓಕೆ. ಒಂದು 3-4 ಸಿನಿಮಾ ಕೆಲಸ ನಡೀತಿದೆ. ಯಾವ ಸಿನಿಮಾ ಮಾಡ್ತಾ ಇದ್ದೀರಾ ಸರ್? ಎಲ್ಲ ಹೊಸಬ್ರದ್ದು ಮ್ಯಾಮ್. ಅದು ಇನ್ನು ಯಾವುದೋ ಹತ್ರ ಇದೀನಿಲ್ಲ, ಉಳಿತೀರಾ ಅಂತ ಒಂದು ಮೂರು ಟೈಟ್ ಇದೆ. ಓಕೆ. ಇನ್ನು ಮಿಕ್ಕಿದೆಲ್ಲ ಇನ್ನು ಯಾವುದು ಟೈಟಲ್ ಫಿಕ್ಸ್ ಆಗಿಲ್ಲ. ಸರ್ ಬಟ್ ನೀವು ಒಳ್ಳೆ ಕೊರಿಯೋಗ್ರಾಫರ್ ಸರ್, ನಾನು ನಿಮ್ಮ ಡ್ಯಾನ್ಸ್ ಎಲ್ಲ ನೋಡಿದ್ದೀನಿ. ಓಕೆ. ನನಗೆ ನೀವು ಒಂದು ಕೆಲಸ ಮಾಡಿ, ಹೇಳಿ. ನನ್ನ ನಂಬರ್ಗೆ ನಿಮ್ದು ಫೋಟೋಗ್ರಾಫ್ಸ್ ಎಲ್ಲ ಕಳಿಸ್ಕೊಡಿ. ನಮ್ಮ ಸೈಡಿಂದ ಎಲ್ಲಾದ್ರೂ ಆಗಾದ್ರೆ ನಾನು ನಿಮ್ಗೆ ಅಪ್ರೋಚ್ ಮಾಡ್ತೀನಿ. ಓಕೆನಾ? ಹೇಳಿ ತೋರಿಸ್ತೀನಿ ಅವ್ರಿಗೆ, ನಿಮ್ದು ಪ್ರೊಫೈಲ್ ಕಳಿಸ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸರ್. ಒಳ್ಳೇದಾದ್ರೆ ಆಗ್ಲಿ, ತೊಂದರೆ ಇಲ್ಲ ಸರ್. ಓಕೆ, ಬಟ್ ನಂಗೆ ಡ್ಯಾನ್ಸ್ ಎಲ್ಲ ಬರಲ್ಲ, ಬರ್ತೀರಾ ಈ ವೀಕ್ ನಮ್ಮ ಮನೆಗೆ? ಮ್ಯಾಮ್ ಈ ವೀಕ್ ನನಗೆ ಆಗೋದೇ ಇಲ್ಲ, ಅಂದ್ರೆ ಈ ವೀಕ್ ಎಲ್ಲ ಫುಲ್ ನಾನು ಬಿಸಿ ಇದೀನಿ. ಯಾವಾಗ ಬರ್ತೀರಾ ಸರ್ ನಮ್ಮ ಮನೆಗೆ? ನಾನು ಹೇಳ್ತೀನಿ ನಿಮ್ಗೆ.
ಸರ್ ಈಗ ವಿಡಿಯೋ ಕಾಲಲ್ಲಿ ಬೇಸಿಕ್ ಎಲ್ಲ ಹೇಳ್ಕೊಡ್ತೀರಾ, ಹೇಗೆಲ್ಲ ಡ್ಯಾನ್ಸ್ ಮಾಡಬೇಕು, ಸ್ಟೆಪ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ? ಇಲ್ಲ ಅಂದ್ರೆ ನಿಮ್ಗೆ ಆಕ್ಚುಲಿ ಪ್ರೊಫೆಷನಲ್ ಡ್ಯಾನ್ಸ್ ಕಲಿಬೇಕು ಅಂತ ಹೇಳಿದ್ರೆ ನೀವೆಲ್ಲ ಆಗಲ್ಲ. ಅಂದ್ರೆ ಪ್ರೊಫೆಷ್ನಲ್ ಆಗಿ ಈಗ ಕಲಿಯೋಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಈಗ ನಂಗೆ ಅಷ್ಟು ಬೇಸಿಕ್ ಎಲ್ಲ ಡ್ಯಾನ್ಸ್ ಗೊತ್ತಿಲ್ಲ ಅಲ್ಲ. ಈಗ ಸದ್ಯಕ್ಕೆ ನಂಗೆ ಮೂವಿಗೆ ಶೂಟ್ ಆಗೋ ತರ ಒಂದು ಡ್ಯಾನ್ಸ್. ಅದೇ ಹೇಳ್ತಿರೋದು ನಿಮ್ಗೆ. ಅಲ್ಲಿ ನೀವು ಬೇಸಿಕ್ ಇಂದ ನೀವು ಕಲಿಯಕಂದ್ರೆ ನೀವು ಅದು ಬೇರೆ ಲೆಕ್ಕಾಚಾರ, ಅದನ್ನ ಹೇಗ್ ಬೇಕು ಹೇಳ್ಕೊಡ್ಬೋದು. ಸಿನಿಮಾಗ್ ಬೇಕಾಗಿರೋದು ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ 1-on-1 ಹೇಳ್ಕೊಡ್ಬೇಕು. ಅಂದ್ರೆ ಸರ್ ಇನ್ನೊಂದು ಏನಂತ ಹೇಳಿದ್ರೆ ನಾನು ಸ್ವಲ್ಪ ಶಾರ್ಟ್ ಅಂದ್ರೆ ನಿಮ್ಗಿಂತ ಸ್ವಲ್ಪ ಶಾರ್ಟ್ ಇದ್ದೀನಿ, ನಿಮ್ಮಷ್ಟು ಉದ್ದಾಗಬೇಕು. ಏನು ಕಾಂಪ್ಲೇನ್ ಯಾರು ಕುಡಿಬೇಕಾ ಸರ್? ಅಯ್ಯಯ್ಯೋ ನನಗೆ ಗೊತ್ತಿಲ್ಲ ಆಗಲ್ಲ. ಮತ್ ನೀವ್ ಹೇಗೆ ಅಷ್ಟು ಉದ್ದ ಇದ್ದೀರಾ? ಏನಪ್ಪ ನನಗೆ ಗೊತ್ತಿಲ್ಲ. ನಾನು ಚೆನ್ನಾಗಿ ದೇವ್ರೇನೋ ಕೊಟ್ಟಿದ್ದಾನೆ, ಉದ್ದ ಬೆಳ್ದೀನಿ ಅಷ್ಟೇ. ಸರ್ ಇನ್ನೊಬ್ರು ಇದ್ದಾರೆ ಸರ್ ನನ್ನ ಜೊತೆ, ಅವ್ರು ನಿಮ್ ಜೊತೆ ಮಾತಾಡ್ಬೇಕಂತಿದ್ದಾರೆ, ಮಾತಾಡಿ ಸರ್. ನೋಡಿ ನಮಸ್ತೆ ಮಾಸ್ಟರ್. ನಮಸ್ತೆ ಸರ್. ನಮಸ್ಕಾರ. ನೀವು ಕೊರಿಯೋಗ್ರಾಫರ್, ಒಳ್ಳೆ ಕೊರಿಯೋಗ್ರಾಫರ್ ಅಂತ ಒಬ್ರು ಯಾರೋ ನಮಗೆ ಹಾ ನಂಬರ್ ಕಳ್ಸಿಕೊಟ್ಟಿದ್ರು. ಓಕೆ. ಸೊ ನಾನು ಶಾಕ್ ಆಗ್ಬಿಟ್ಟೆ ನಂಬರ್ ನೋಡಿ. ಓಕೆ. ಆ್ಯಕ್ಚುಲಿ ನಾವು ಫ್ರೀಡಮ್ ಟಿವಿಯಿಂದ ಕಾಲ್ ಮಾಡ್ತಾ ಇರೋದು. ನಾನು ಕುರಿಬಾಂಡ್ ಸುನಿಲ್ ಅಂತ. ಹಾ ಹಾ ಹಾ. ಗೊತ್ತಾಗ್ಲಿಲ್ಲ ಮಾಸ್ಟರ್ಗೆ? ಇನ್ನೂ ಗೊತ್ತಾಗ್ಲಿಲ್ಲ. ನಾವು ಫ್ರೀಡಮ್ ಟಿವಿಯಿಂದ ಕಾಲ್ ಮಾಡ್ತಾ ಇರೋದು ಮಂಜು ಮಾಸ್ಟ್ರೇ. ಫ್ರೀಡಮ್ ಇಂದನಾ? ಫ್ರೀಡಮ್ ಟಿವಿಯಿಂದ ಕಾಲ್ ಮಾಡ್ತಾ ಇರೋದು. ಓಕೆ. ನಿಮಗೆ ಪ್ರ್ಯಾಂಕ್ ಮಾಡಿ ಕುರಿ ಮಾಡಿ ಅಂತ ನಂಬರ್ ಕಳ್ಸಿಕೊಟ್ಟಿದ್ದಾರೆ. ನಂಬರ್ ನೋಡಿ ನಾನು ಶಾಕ್ ಆದೆ. ಆ್ಯಕ್ಚುಲಿ ನಾನು ಕುರಿಬಾಂಡ್ ಸುನಿಲ್ ಮಾತಾಡ್ತಾ ಇರೋದು. ಮಾಸ್ಟ್ರೇ ನಿಮ್ ನಂಬರ್ ಕಳ್ಸಿಕೊಟ್ಟಿದ್ದಾರೆ ಯಾರೋ ವಾಟ್ಸಪ್ ಅಲ್ಲಿ, ಅವ್ರು ಕುರಿ ಮಾಡಿ ಕೊರಿಯೋಗ್ರಾಫರ್ಗೆ ಅಂತ. ಹೌದಾ? ನಿಮ್ ನಂಬರ್ ನೋಡಿ ನಾನ್ ಶಾಕ್ ಅದೇ, ಇವ್ರು ನಮ್ಮ ಪರಿಚಯ ಇರೋರ್ ಮಾಸ್ಟ್ರು ಅಂತ. ಓಕೆ ಮಾಸ್ಟ್ರೇ, ಸೂಪರ್. ನೀವು ಪೇಷನ್ಸ್ ಇಂದ ಎಲ್ಲ ಹೇಳಿದ್ರಲ್ಲ. ಇಲ್ಲ ಏನಂದ್ರೆ ನನ್ ಮಾಡೋ ಕೆಲ್ಸ ಅಲ್ವಾ ಅದು. ಹೌದು ಹೌದು, ಕರೆಕ್ಟ್ ನನ್ನ ಕರೆಕ್ಟ್. ಡ್ಯೂಟಿ ಅಲ್ವಾ. ಆಮೇಲೆ ಯಾರೋ ಒಬ್ಳು ಹೆಣ್ಮಗಳು ಫೋನ್ ಮಾಡ್ದಾಳೆ ಅಂತ ಹೇಳಿದ್ರೆ ಅವಳಿಗೆ ಕರೆಕ್ಟ್ ಗೈಡೆನ್ಸ್ ಮಾಡೋದು ನನ್ನ ಜವಾಬ್ದಾರಿ ಸೂಪರ್ ಸೂಪರ್ ಮಾಸ್ಟರ್ ನೀವು ಅಲ್ವಾ. ಸೊ ಅದನ್ನೇ ಮಾಡ್ದೆ ಅಷ್ಟೇ. ಸೂಪರ್ ಸೂಪರ್ ಮಾಸ್ಟರ್, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ನಿಮ್ಗೂ ಅಷ್ಟೇ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಮಾಸ್ಟ್ರೇ. ಸಾರಿ. ಇಲ್ಲಿ ಪರವಾಗಿಲ್ಲ, ತೊಂದ್ರೆ ಇಲ್ಲ. ಎಸ್ ಮಾಸ್ಟ್ರೇ, ಧನ್ಯವಾದಗಳು. ಓಕೆ, ಮುಂದಿನ ಕರೆ. ಹಾ ಹೌದಾ? ಉದಯ್ ಎಲ್ಲಿರೋದು? ಹಾ, ಉತ್ತರ ಕರ್ನಾಟಕ. ಹಲೋ ಉದಯ್ ಅವರಾ? ನಮಸ್ತೆ. ಸೌಂಡ್ ಸ್ವಲ್ಪ ಕಡಿಮೆ ಕೇಳಿಸ್ತಾ ಇದೆಯಲ್ಲ. ಹೇಳಿ. ಉದಯ್ ಅವ್ರೆ, ಈಗ ನೀವು ಏನು ಮಾಡ್ತಾ ಇದ್ರಿ? ಎಲ್ಲಿ ಕೆಲಸ ಮಾಡ್ತಾ ಇದ್ರಿ ಈಗ? ನಾನು ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಜಾ ಕನ್ನಡ ಚಾನಲಲ್ಲಿ. ಓಕೆ. ನಮ್ಮದು ಚುಪ್ಕೆ ಅಂತ ಒಂದು ಚಾನಲ್ ಸ್ಟಾರ್ಟ್ ಆಗ್ತಾ ಇದೆ ಹೊಸದು. ಹಲೋ. ಹಾಂ ಸರ್ ಹೇಳಿ. ಕೇಳಿಸ್ತಾ ಇದೆ. ಚುಪ್ಕೆ ಅಂತ ಒಂದು ಚಾನಲ್ ಸ್ಟಾರ್ಟ್ ಆಗ್ತಾ ಇದೆ ನಮ್ಮದು. ಸೊ ನೀವೇನು ವರ್ಕ್ ಮಾಡ್ತೀರಾ? ಇಲ್ಲ ಸರ್. ನಿಮಗೆ ಪೇ ಡಬಲ್ ಕೊಡ್ತೀವಿ ನಾವು, ಯಾಕಂದ್ರೆ ಅರ್ಜೆಂಟ್ ಬೇಕಾಗಿದ್ದಾರೆ ನಮಗೆ. ಬೇಡ ಸರ್. ಬೇಡವಾ? ಬೇಡ ಸರ್. ಅಲ್ಲ, ಈ ಥರ ಆಫರ್ ಕೊಟ್ಟರೆ ಯಾರೂ ಬಿಡಲ್ವಲ್ಲ. ಎಲ್ಲಿರೋದು ಆಫೀಸ್ ನಿಮ್ಮದು? ಮನೆ ರಾಜಾಜಿನಗರ. ನಮ್ದು ಆಫೀಸ್ ಇರೋದೇ ಅಲ್ಲಿ, ಅದ್ರಗೋಸ್ಕರ ಹೇಳ್ತಾ ಇದ್ದೀನಿ. ಬೇಡ ಸರ್. ನಿಮ್ಮ ರೆಫರೆನ್ಸ್ ಕೊಟ್ಟರು ನಮಗೆ, ಅದ್ರಗೋಸ್ಕರ. ಅವ್ರು ಮಾಡ್ತಾರೆ ಸರ್, ಕೇಳಿ ನೋಡಿ ಪಾಪ ಅಂತ ಹೇಳಿದ್ರು. ಯಾರು ಕೊಟ್ಟರು ಸರ್? ಮಹೇಶ್ ಅಂದ್ಬಿಟ್ಟು ಕೊಟ್ಟರು. ಎಲ್ಲಿ? ಯಾವ ಆಫೀಸ್ ಅವರು? ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿರೋರು ಅನ್ಸುತ್ತೆ. ಮಹೇಶ್ ಅನ್ನೋರಿಗೆ ಇಲ್ಲಿ ಆಫೀಸಲ್ಲಿ ವರ್ಕ್ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಹತ್ರ. ಅಂದ್ರೆ ನೀವು ಪರಿಚಯ ಅಲ್ವಾ? ಸೊ ಯಾವ ಆಫೀಸಿಂದ ಅಂತ. ಅಲ್ಲ, ಅವ್ರು ಇಲ್ಲಿ ಕೆಲ್ಸಕ್ಕೆ ಸೇರಿದ್ದಾರೆ. ನನಗೆ ರೆಫರೆನ್ಸ್ ಕೊಟ್ಟರು, ಅವ್ರು ಮಾಡ್ತಾರೆ, ಚೆನ್ನಾಗಿ ವರ್ಕ್ ಮಾಡ್ತಾರೆ ಸರ್, ಅದಕ್ಕೆ ಅಂತ ಕೊಟ್ಟಿದ್ದಾರೆ. ಅವರು ಪ್ರೆಸರಲ್ಲಿ ಕೆಲಸ ಮಾಡ್ತಾ ಇದ್ರು. ಮಹೇಶ್. ಇಲ್ಲ ಸರ್, ಆ ಥರ ಯಾರು ಕೆಲಸ ಮಾಡ್ತಿದ್ದಿಲ್ಲ. ಓಕೆ, ಏನಿಲ್ಲ, ಮನೆಯಿಂದ ವರ್ಕ್ ಫ್ರಮ್ ಹೋಮ್ ಮಾಡ್ತೀರಾ? ಇಲ್ಲ ಸರ್, ಮಾಡಲ್ಲ. ಅಸ್ಲಂ ಅವ್ರು ಗೊತ್ತಾ ನಿಮಗೆ? ಅಸ್ಲಂ ಅವರು ಗೊತ್ತು ಸರ್. ಅವರೆಲ್ಲ ಇಲ್ಲೇ ಇದ್ದಾರೆ ಇವಾಗ. ಅದ್ರಗೋಸ್ಕರ ಅಷ್ಟೇ. ನಿಮ್ದು ಈಸಿ ಕೆಲಸ, ನಿಮ್ದು ತುಂಬ ಈಸಿಯಾಗಿರುತ್ತೆ. ನೀವೇನು ಗ್ರಾಫಿಕ್ ಮಾಡೋದು, ಎಡಿಟಿಂಗಾ? ಎರಡೂ ಮಾಡ್ತೀನಿ ಸರ್. ಎಡಿಟಿಂಗಾ? ಹಾಂ ಸರ್. ನಮ್ದು ಇಲ್ಲಿ ತುಂಬ ಈಸಿ ಕೆಲಸ. ಯಾಕಂದ್ರೆ ನಾವು ತುಂಬ ಬೇಗ ವೈರಲ್ ಆಗಲಿ ಅಂದ್ಬಿಟ್ಟು ಏನು ಮಾಡ್ತೀವಿ ಅಂದರೆ, ಆ ಹುಡುಗಿ ಮುಖ ತೆಗೆದು ಇವಳಿಗೆ ತೆಗೆದು ಒಳಗೆ ಹಾಕ್ಬಿಟ್ಟು ವೈರಲ್ ಮಾಡಿ ಬಿಸಾಕ್ಬಿಡ್ತೀವಿ. ಸೊ ಆ ಥರದ್ದು ಮಾಡ್ಕೊಡ್ಬೇಕು ನೀವು. ಗೊತ್ತಾಯ್ತಲ್ವಾ? ಇವಾಗಲೇ ನಂದು ಪಾರ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದೀನಿ ನಾನು. ಹಾ, ಅದಕ್ಕೆ. ಅದೇ ಪಾರ್ಟ್ ಟೈಮ್ ಇದು. ನೀವು ನಿಮ್ಗೆ ಏನಿಲ್ಲ, ನಿಮ್ಗೆ ಅಲ್ಲೇ ಅಮೌಂಟ್ ಇಮಿಡಿಯೇಟ್ ಆಗುತ್ತೆ. ಅಲ್ಲ ಸರ್, ಈಗ ಸ್ಯಾಲ್ರಿ ಅಂದ್ರೆ ಡಬಲ್ ಅಂದ್ರೆ ಎಷ್ಟು ಕೊಡ್ತೀರಾ? ಡಬಲ್ ಅಂದ್ರೆ ಈಗ ನೀವು ಒಂದು ಇದಕ್ಕೆ ಎಷ್ಟು ತಗೋತೀರಾ? ಎಡಿಟಿಂಗ್ ಮಂತ್ಲಿ ಎಷ್ಟು ತಗೋತೀರಾ?
ಮತ್ತೆ ಮಂತ್ಲಿ ಅಂತ ಅಲ್ಲ ಸರ್, ಪ್ರಾಜೆಕ್ಟ್ ಬೇಸ್ ಮೇಲೆ ಯಾವ ಅಲ್ಲ ಪ್ರಾಜೆಕ್ಟ್ ಅಲ್ಲ, ನೀವು ಅಲ್ಲಿ ತಿಂಗಳು ಎಷ್ಟು ತಗೋತಾ ಇದ್ದೀರಾ? ನಾ ತಿಂಗಳಿಗೆ 30 ಇದೆ ಸರ್. 30? ಇಲ್ಲಿಗೆ ನಾನು 45 ಮಾಡಿಸ್ಕೊಡ್ತೀನಿ. ಸ್ಯಾಟಲೈಟ್ ಅದು ಇದು ಆಗ್ತಾ ಇದೆ. ಇದು ಸ್ಯಾಟಲೈಟ್ ಅಂದರೆ ನಿಮ್ಗೆ ಹೇಳ್ಬಾರ್ದು, ಇದು ಸಸ್ಪೆನ್ಸ್ ಆಗಿ ಹೋಗುತ್ತೆ. ಇದೆಲ್ಲ ಔಟ್ ಆಫ್ ಕಂಟ್ರಿ ಅಲ್ಲಿ ಇಲ್ಲೆಲ್ಲ ಹೋಗ್ಬಿಡುತ್ತೆ. ಇದು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲೆಲ್ಲ ಯಾರಿಗೂ ಗೊತ್ತಾಗಲ್ಲ ಇದು ಯಾವ ಥರ ಚಾನೆಲ್ ಎಲ್ಲಿದೆ ಅಂತ ಯಾರಿಗೂ ಕಂಡುಹಿಡಿಯೋಕ್ಕಾಗಲ್ಲ. ಆ ಥರದ್ದು ಒಂದು ಚಾನೆಲ್ ಇದು. ವೈರಲ್ ಮಾಡೋದಷ್ಟೇ ನಮ್ಮ ಕೆಲಸ. ರಾಜಕಾರಣಿಗಳಿಗೆ ಅವ್ರಿವ್ರಿಗೆಲ್ಲ ನಾವು ವೈರಲ್ ಮಾಡಿ ಇದು ಮಾಡಿಬಿಡ್ತೀವಿ ಫೋಟೋಗಳು. ನೀವು ಒಂದು ಮಾಡಿಕೊಟ್ರೆ ನಿಮ್ಗೆ 5,000 ರೂಪಾಯಿ ಸಿಗುತ್ತೆ. ಓ ಹಂಗೆ ಹಾಂ, ವಿಡಿಯೋ ಎಷ್ಟು ವ್ಯೂಸ್ ಹೋಗುತ್ತೋ ಅಷ್ಟು ಬಜೆಟ್ ನಿಮಗೆ ಬಂದ್ಬಿಡುತ್ತೆ ನಿಮ್ಮ ಅಕೌಂಟ್ಗೆ. ಓಕೆ ಸರ್, ಓಕೆ ಸರ್. ಮಾಡ್ತೀರಾ? ಹಾ ಸರ್, ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಸರ್? ಅದು ಸಸ್ಪೆನ್ಸು, ಯಾರಿಗೂ ಹೇಳಲ್ಲ ನಾವು. ಯಾಕಂದ್ರೆ ಆ ಚಾನಲ್ ಇವತ್ತಿರೋ ಹೆಸರು ರಾತ್ರಿ ಒಳಗೆ ಚೇಂಜ್ ಆಗ್ಬಿಟ್ಟಿರುತ್ತೆ, ಮತ್ತೆ ನಾಳೆ ಒಂದು ಹೊಸ ಹೆಸರು ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಆ ಥರ ಬರೀ ವೈರಲ್. ಇವಾಗ ಹಂಗಲ್ಲ ಸರ್, ಇವಾಗ ಹಂಗಾದ್ರೆ ನಾನು ಈಗ ವರ್ಕ್ ಮಾಡ್ತಾ ಇರೋ ಚಾನಲ್ ಬಗ್ಗೆ ಯಾರಾದ್ರೂ ಕೇಳಿದ್ರೆ ನಾ ಏನಂತ ಹೇಳ್ಬೇಕು? ಹೌದು, ಬೇಡ ಬೇಡ, ಏನು ಬೇಡ, ನಾನೇ MD ಅದ್ರದ್ದು. ಚುಪ್ಕೆ ಅಂತ ಚಾನಲ್ ಹೆಸರೇ ಚುಪ್ಕೆ. ಅಲ್ಲ ಸರ್, ನೀವು ಅಂದ್ರೆ ಈಗ ಹೇಳಿದ್ರಲ್ಲ, ಈಗ ಚುಪ್ಕೆ ಅಂದ್ರೆ ಅರ್ಥ ಗೊತ್ತಾಯ್ತಾ ನಿಮ್ಗೆ? ಚುಕ್ಕಿ ಇಡ್ತೀರಾ? ಅಲ್ಲಲ್ಲ, ಚುಕ್ಕಿ ಇಡೋದಲ್ಲ, ಚುಪ್ಕೆ. ಚುಕ್ಕೆನಾ? ಹಾ, ಚುಪ್ಕೆ ಅಂದ್ರೆ ಉತ್ತರ ಕರ್ನಾಟಕದವ್ರ ನೀವು? ಹ್ಞೂನ್ರಿ. ಹಾ, ಏನ್ ಗೊತ್ತೇನ್ರಿ ಚುಪ್ಕೆ ಅಂದ್ರೆ? ಅರ್ಥ ಆಗ್ಲಿಲ್ಲ ಏನ್ರಿ? ಹಿಂದಿ ಒಳಗೆ ಏನ್ ಹೇಳ್ತಾರ ಚುಪ್ಕೆ ಅಂದ್ರೆ? ಚುಕ್ಕಿ ಅಂದ್ರೆ ನಾವು ಚುಕ್ಕಿ ಅಂದ್ರೆ ಮ್ಯಾಗಲ ಆಕಾಶ ಚುಕ್ಕಿ ತೋರಿಸ್ತೀವಿ. ಇದು ಯಾವ ಚುಕ್ಕಿ sir? ಇದು ಆ ಚುಕ್ಕಿ ಅಲ್ರಿ. ಇದು ಮದ್ವೆ ಆದ್ಮೇಲೆ ಲಗ್ನ ಆದ್ಮೇಲೆ ತೋರಿಸಲ್ಲ ಆ ಚುಕ್ಕಿ ಅಲ್ಲ. ನಾವು ತೋರಿಸೋ ಚುಕ್ಕಿನೇ ಬೇರೆ. ಹಾ ಸರ್. ಚುಪ್ಕೆ ಅಂದ್ರೆ ಕದ್ದು ಬಿಟ್ಟು ಮಾಡೋದು. ಚುಪ್ಕೆ ಅನ್ನಲ್ವಾ? ಅಲ್ಲ, ಹಾ ಸರ್. ಹಾ, ಆ ಥರ. ಅಂದ್ರೆ ಸರ್ ಇವಾಗ ವರ್ಕ್ ಬಾಳ ಕಾಂಪ್ಲಿಕೇಟೆಡ್ ಐತಿ. ಹಾ, ನೀವು 45 ಅಂದ್ರಲ್ಲ, ಹೌದು. ಅಲ್ರಿ? ಹಾ, ಒಂದ್ 70 ಕೊಡಿಸ್ತೀರಾ? ಒಂದ್ ನಿಮಿಷ, ನಮ್ಮ ಮೇಡಮ್ ಹತ್ರ ಕೊಡ್ತೀನಿ. HR ಅಲ್ರಿ MD ನೀವ್ ಅಂದ್ಮೇಲೆ ಮತ್ತೆ MD ನಾನೇ, ಬಟ್ HR ಗೆ ಹೇಳ್ಬೇಕು. ನಾನು ಹೇಳೋದ್ ಬೇಡ, ಅವ್ರ ಪರ್ಮಿಷನ್ ಕೊಡೋದ್ ಬೇಡವಾ ಕೊಡು ಅಂತ? ಅಲ್ರಿ ಸರ್, MD ನೀವ್ ಅಂದ್ಮೇಲೆ ನಿಮ್ದ ಮಾತು ಫೈನಲ್. ಕರೆಕ್ಟ್, ನಾನೇ. ಬಟ್ ನನ್ನ ಜೊತೆ HR ಸೇರ್ಕೊಂಡಿದ್ದಾರೆ, ಇಬ್ರು ಪಾರ್ಟ್ನರ್ ನಾವು. ಏ ಸರ್, ಇದು ಬ್ಯಾಡ್ ಬಿಡ್ರಿ ಸರ್ ಹಂಗಂದ್ರೆ. ಅಲ್ಲ, ಒಂದ್ ನಿಮಿಷ ಮಾತಾಡಿ. HR ಹಲೋ. ಹಲೋ, ನಾನು ಅವ್ರ ವೈಫ್ ಮಾತಾಡ್ತಾ ಇರೋದು. ಓಕೆ ಮೇಡಮ್, ಹೇಳಿ. ಆ್ಯಕ್ಚುಲಿ ಸ್ಯಾಲ್ರಿ ಮಾತಾಡಿದ್ರೆ ಅವ್ರ ಜೊತೆ ಓಕೆ ಆಗಿದ್ಯಾ? ಇಲ್ಲಿ ಬರೋಕ್ಕೆ ವರ್ಕ್ ಮಾಡೋಕೆ ಇಷ್ಟ ಆಗಿದ್ಯಾ? ಹಲೋ. ಹಾ ಮೇಡಮ್. ಏನು ನಿಮ್ಮ ಹೆಸರು? ನನ್ನ ಹೆಸರು ಉದಯ್ ಕುಮಾರ್ ರೀ. ಎಲ್ಲಿ ವರ್ಕ್ ಮಾಡಕ್ತೀರಾ ಈಗ? ನಾನು ಇಲ್ಲಿ ಚಾನಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಯಾವ ಚಾನಲ್ ವರ್ಕ್ ಮಾಡ್ತಾ ಇದ್ದೀರಾ? ವಿಸ್ತಾರ ಕ್ಲೋಸ್ ಆಗಿ ಎಷ್ಟು ದಿನ ಆಯ್ತು? ಭಾಳ ದಿವಸ. ಹೌದಾ? ಓಕೆ, ಈಗ ಪ್ರೆಸೆಂಟ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದೀರಾ? ಹಲೋ, ಈಗ ನಿಮಗೆ ಎಷ್ಟು ಸ್ಯಾಲ್ರಿ ಕೇಳ್ತಾ ಇದ್ದಾರೆ? ಎಕ್ಸ್ಪೆಕ್ಟೇಷನ್ ಎಷ್ಟಿದೆ ನಿಮ್ದು? ನಮ್ದು ಈಗ 60,000 ಕೇಳ್ತಾ ಇದ್ದೀನಿ ಈಗ. ಎಷ್ಟು? 60? ಹಾ. ಓಕೆ, ಈಗ ಅವ್ರು ಓಕೆ ಹೇಳಿದ್ರಾ? ಹಲೋ, ಹಲೋ. ಎಷ್ಟು? 60 ಕೇಳ್ತಾ ಇದ್ದೀರಾ? ಹಾ. ಓಕೆ, ಈಗ 60 ಅಂತ ಹೇಳಿದ್ರೆ ನಿಮ್ಗೆ ಇವತ್ತು ಬರಕ್ಕಾಗುತ್ತಾ ಇಂಟರ್ವ್ಯೂಗೆ? ಇಲ್ರಿ, ಬರಂಗಿಲ್ಲ ಇವಾಗ. ಮತ್ತೆ ಯಾವತ್ತು ಬರ್ತೀರಾ ಇಂಟರ್ವ್ಯೂಗೆ? ಏ ಕೊಡೆ ಇಲ್ಲಿ, ಮಾತಾಡ್ತೀನಿ ಕೊಡೆ ಇಲ್ಲಿ. ಇವಳೊಂದು ಹೆಂಡತಿ ಅಡಿಗೆ ಮಾಡೋದು ಬಿಟ್ಬಿಟ್ಟು ಅಲ್ಲ. ಹಾ ಹೇಳ್ರಿ. ಈಗ ರಿಕ್ಷಾ ಕಳ್ಸ್ಕೊಡ್ತೀನಿ, 10 ಬರ್ರಿ ಫಸ್ಟ್. ಅಲ್ಲ, ಅಲ್ರಿ ಈಗ ನೀವು MD HR ಈಗ ನಾನು ರಿಕ್ಷಾ ಕಳ್ಸ್ಕೊಡ್ತೀನಿ, ಸುಮ್ಮನೆ 10 ಬಿಟ್ಟು ಬರ್ರಿ. ಇಲ್ಲಿ ಸ್ಯಾಲ್ರಿ ನಿಮಗೆ ಮಾತಾಡ್ಬಿಡೋಣ, ಫಿಕ್ಸ್ ಮಾಡ್ಬಿಡೋಣ, ಅಗ್ರಿಮೆಂಟ್ ಮಾಡ್ಕೊಬಿಡೋಣ. ಹ್ಞೂ ಆಯ್ತು, ಕಳ್ಸ್ರಿ ನೀವು. ಹಾ, ಊಟ ತಿಂಡಿ ಎಲ್ಲ ಅಲ್ಲೇ ಇರ್ಬೇಕ್ರಿ. ಊಟ ತಿಂಡಿ ಹಾಸಿಗೆ ಗಿಸ್ಗೆ ಎಲ್ಲ ಕೊಡ್ತೀವಿ. ಮತ್ತೇನಾರು ಬೇಕೇನ್ರಿ ವ್ಯವಸ್ಥೆ? ಗಾಡಿ ಒಂದಿದ್ರೆ ಚಲೋ ಆಗುತ್ತೆ. ಗಾದಿ? ಗಾಡಿ ಬೇಕ್ರಿ. ಗಾದಿ ಕೊಡ್ತೀನಿ. ಗಾಡಿ ಬೈಕ್ ರೀ, ಬೈಕ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಎಲ್ಲ. ಜಟ್ಕಾ ಗಾಡಿ ಓಕೆನಾ? ಕುದುರಿದೆ? ಹಲೋ, ಬ್ಯಾಡ್ರಿ ಸರ್, ಲೇಟ್ ಆಗುತ್ತೆ, ಮತ್ತೆ ಆಫೀಸಿಗೆಲ್ಲ ಬರ್ಬೇಕಲ್ಲ. ಹೌದು, ಲೇಟ್ ಆಗ್ತೈತೇನ್ರಿ? ಓಕೆ, ಬೇಡ ಬಿಡ್ರಿ, ನಿಮಗೂ ಲೇಟ್ ಆಗೋದು ಬೇಡ, ನಮಗೂ ಲೇಟ್ ಆಗೋದು ಬೇಡ, ನಮಗೂ ಪ್ರಾಬ್ಲಮ್ ಆಗ್ತೈತಿ. ಆ್ಯಕ್ಚುಲಿ ನಾವು ಫ್ರೀಡಮ್ ಟಿವಿಯಿಂದ ಕಾಲ್ ಮಾಡಾಕ್ತೇವ್ರಿ. ಹಾ ಸರ್, ಗೊತ್ತಾಯ್ತು ಸರ್. ಸುನೀಲ್ ನಾವು ಫ್ರೀಡಮ್ ಟಿವಿಯಿಂದ ಕಾಲ್ ಮಾಡ್ತಾ ಇರೋದು. ನಿಮ್ಮ ಸ್ನೇಹಿತರು ಯಾರು? ವಿದ್ಯಾ ಅವರು ನಂಬರ್ ಕೊಟ್ಟಿದ್ರು ನಿಮ್ದು. ಇವ್ರು ಡ್ಯಾನಿ ಅವ್ರು ಕಾಲ್ ಮಾಡಿದ್ರಲ್ಲ ಸರ್? ಹ್ಞೂ ಹೌದ್ರಿ, ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ. ನಿಮ್ಮನ್ನ ಕುರಿ ಮಾಡು ಅಂತ ಹೇಳಿದ್ರಿ, ಅದಕ್ಕೆ ನಾವು ಕುರಿ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ನಾನು ಕುರಿ ಮಾಡಿ ಸುನಿಲ್ ಅಂತ ಮಾತಾಡ್ತಾ ಇರೋದು. ಓಕೆ ಸರ್, ಹೇಳಿ. ಇವ್ರು ಮಾತಾಡಿ, ನಮ್ಮ ಹೀರೋಯಿನ್ ಹತ್ರ, ನಮ್ಮ ಹೆಂಗಸರು ಮಾತಾಡಿ. ಹಲೋ, ಹೇಳ್ಬಿಡಿ. ಮೇಡಮ್
ಏ ನಾನು ಅವ್ರ ಹೆಂಗಸ್ರಲ್ಲ ಸುಮ್ಮನೆ ಅವ್ರ ವೈಫ್ ಅಂತ ಹೇಳ್ದೆ ನಾನು. ಬಟ್ ನಾ ಸೀರಿಯಸ್ ತಗೊಂಡ್ಬಿಟ್ಟಿದ್ದೀನಿ. ಆಕ್ಚುಲಿ ನಾನು ಫ್ರೀಡಮ್ ಟಿವಿಯಲ್ಲಿ ವರ್ಕ್ ಮಾಡೋ ಎಂಪ್ಲಾಯೀಸ್, ಥ್ಯಾಂಕ್ ಯು ಸೋ ಮಚ್. ನಾವು ಫ್ರೀಡಮ್ ಟಿವಿಯಿಂದ ಪ್ರ್ಯಾಂಕ್ ಮಾಡಿದ್ದು, ನಿಮ್ಮ ನಂಬರ್ ವಿದ್ಯಾ ಅವ್ರು ಕಳಿಸಿದ್ರು. ನಿಮಗೂ ಯಾರಿಗಾರು ಪ್ರ್ಯಾಂಕ್ ಮಾಡ್ಬೇಕಂತ ಇದ್ರೆ ನಮ್ಮ ನಂಬರ್ಗೆ ನಿಮ್ಮ ಒಂದು ಡೀಟೇಲ್ಸ್ ಅಥವಾ ಅವ್ರ ನಂಬರ್ ಕಳಿಸ್ಕೊಡಿ, ಓಕೆನಾ? ಸರಿ ಮೇಡಮ್, ಕಳಿಸ್ತೀನಿ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಬ್ರದರ್, ಉದಯ್ ಬ್ರದರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ರೀ ಸರ್, ಜಾಸ್ತಿ ಆಸೆ ಪಟ್ಟು ಬೇರೆ ಕಡೆ ಜಂಪ್ ಮಾಡಿಬಿಡ್ರಿ ಸರ್, ಜೀವನಾನ ಹಾಳಾಗೋಗ್ಬಿಡ್ತೈತೆ ನೋಡ್ರಿ. ಓಕೆ, ಧನ್ಯವಾದಗಳು. ಓಕೆ, ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಯಿತು. ಮತ್ತೆ ನಾಳೆ ನಿಮಗೆ ನಾನು ಇದೇ ಟೈಮ್ಗೆ ಸಿಗ್ತೀವಿ ಫ್ರೀಡಮ್ ಪ್ರ್ಯಾಂಕ್ ಕಾರ್ಯಕ್ರಮದಲ್ಲಿ. ಸೊ ಯಾರಾದರೂ ದಯವಿಟ್ಟು ಡೀಟೇಲ್ಸು ಕರೆಕ್ಟಾಗಿ ಕಳಿಸ್ಕೊಡಿ. ಇಲ್ಲಿ ಬರ್ತಾರೆ ನಂಬರ್ಗೆ 9164342277ಗೆ ಅವ್ರ ಡೀಟೇಲ್ಸು, ಅವ್ರ ಫೋಟೋ, ಏನು ಕೆಲಸ ಮಾಡ್ತಾರಲ್ಲ ಕಳಿಸಿ. ಅವಾಗ ನಮ್ಮ ಕುರಿ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ನಮ್ಮ ಹೆಂಗಸರು ಮಾತಾಡ್ತಾರೆ, ಅಲ್ಲ ಸಾರಿ ಪೂಜಾರ್ ಮಾತಾಡ್ತಾರೆ, ಮಾತಾಡಿ. ಆಕ್ಚುಲಿ ಕುರಿ ಸರ್ ಹೇಳ್ದಂಗೆ ನಮಗೆ ಅವ್ರ ಫೋಟೋ ಅವಶ್ಯಕತೆ ಏನಿಲ್ಲ, ಡೀಟೇಲ್ಸ್ನ ನೀಟಾಗಿ ಕಳಿಸ್ಕೊಟ್ರೆ ಸಾಕು. ಅದೇ ಇದೇ ನಂಬರ್ಗೆ ಈಗ ನಮಗೆ ಕಾಣಿಸ್ತಾ ಇದೆಯಲ್ಲ, ಅದೇ ನಂಬರ್ಗೆ ಕಳಿಸ್ಕೊಡಿ. ಡೀಟೇಲ್ಸ್ ಫೋಟೋ ಏನು ಬೇಡ, ಅವ್ರದ್ದು ಫೋನ್ ನಂಬರ್ ಮತ್ತು ಡೀಟೇಲ್ಸ್ ಕಳಿಸ್ಕೊಟ್ರೆ ನಮಗೆ ಕುರಿ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ.